ಹಾರಾಡ್ತಾವ್, ಬಾಡ್ಲಿ ಕುಡುಗೋದು ಹಾರಾಡ್ತಾವ್. ಅದಕ್ಕ ಮಾತಿನಲ್ಲಿ ಇತಿ ಇರ್ಬೇಕ, ಮಾತಿನಲ್ಲಿ ಮಿತಿ ಇರ್ಬೇಕನ್ನುವಂತ ಮಾತು ಹೇಳ್ಯಾರ. ಮಾತಿನಲ್ಲಿ ಹಿಡ್ತಿರ್ಬೇಕ. ಹಾ, ಅದಕ್ಕ ಸರ್ಜೋಡಿ ಕಲಾವಂತರ ಪ್ರಥಮ ಪಾಳಕ ಬಂದ ಬಹಳ ಚಂದ ಪದ್ಯಗಳನ್ನ ಹಾಡಿದಕ್ಕ ಏನಾಯ್ತ್ರಿಪ್ಪ? ನಮಗೆ ಏನೇನು ಸಂಶಯ ಬರ್ತಾವ ಅವನ್ನೆಲ್ಲ ಕೇಳಿದಕ್ಕ ಏನ್ ಹೇಳ್ತಾರ ಗುರುಜಾರ? ಮುಂದಿನ ಪಾಳಕ ಬಂದ ಬಹಳ ಚಂದ ಮಾತಾಡಿ ಹೋದ್ರ ರಜಪ್ಪಣ್ಣ. ಬಾಳ ಚಂದ ಮಾತಾಡ್ರಿಪ್ಪ. ಅವ್ರ ಹಾಡಕ್ಕಿದ್ರ ಮೊದಲು ನಮ್ಮ ಪದ್ಯ ಹೆಂಗ್ ಹಿಡಿದಾರಪ್ಪ ಅಂತ ಕೇಳಿದ್ರ, ಹೆಂಗ ಪ್ರಥಮ ಒಂದು ಶೂನ್ಯದೊಳಗ ಪ್ರಕೃತಿ ದೇವಿಯನ್ನು ಇಟ್ಟರಿ. ಹೌದು, ಅದೇ ಪ್ರಕೃತಿ ದೇವಿ ಮೊಟ್ಟ ಮೊದಲ ನಮ್ಮ ಅಪ್ಪನಿಂದ ಹುಟ್ಟು ಬಂದಾಳ. ಅವ್ರ ಅಪ್ಪನಿಂದ ಹುಟ್ಟ್ಯಾಳ ನಮ್ಮವ್ವ. ಅವ್ರ ಅಪ್ಪನಿಂದ ಹುಟ್ಟು ಬಂದಾಳ. ಬ್ರಹ್ಮವೀರ್ತ ಪುರಾಣ ಭಾಗ ಒಂದ ತೆಗೆದು ನೋಡ್ರನು ಅಂತ ಮಾತು ಹೇಳ್ಯಾರ. ನಮಗ ತೆಗೆದು ನೋಡತಾರ ಅವ್ರು. ಹೌದಿಲ್ಲ? ಹೇಳಿದ್ರ ಅವ್ರು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ನಿಮ್ಮ ಅವ್ವ ಇದ್ದಕ್ಕೆ ನಮ್ಮ ಅಪ್ಪನಿಂದ ಹುಟ್ಟ್ಯಾಳ, ಆಕಿನ ಬಿಟ್ಟು ಹಾಡ್ರನ್ನುವಂತ ಮಾತು ಹೇಳ್ಯಾರ. ಆಕಿ ನೋಡತಾರ ಬೇಡ ಅಂದಾರ ಅವ್ರು. ಮಾಸ್ತರ್ ಮೊದಲ ಹಾಡುವಂತ ಹಾಡ ಚಂದಂಗ್ ಕೇಳ್ಬೇಕು, ಮಾತಾಡುವಂತ ಮಾತು ಚಂದಂಗ್ ಕೇಳ್ಬೇಕ, ಚಂದಂಗ್ ಕೇಳಬೇಕ. ಆ ನಂತರ ಬಂದ ಮಾತಾಡಬೇಕ. ಹೌದಿಲ್ಲ? ನಾವು ಏನ ಹಾಡಿದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಹಗಲಿ ಇಲ್ಲ, ರಾತ್ರಿ ಇಲ್ಲ, ಕತ್ತಿಲ್ಲ, ಬೆಳಕಿಲ್ಲ, ಏನೇನು ಇಲ್ಲ. ಒಟ್ಟೆ ಹೇಳ್ಬೇಕಂದ್ರ ಏನು ಇಲ್ಲದ ಸಮಯದಲ್ಲಿ ಯಾವ ನಮ್ಮ ಪ್ರಧಾನವಾಗಿರ್ತಕ್ಕಂತ ಪ್ರಕೃತಿ ಇದ್ದಲು ಅನ್ನುವಂತ ಮಾತು ನಾವು ಹಾಡ್ಯವ. ಸರ್ಜೋಡಿ ಕಲಾವಂತರ ಬಂದ್ ಹೇಳಕತ್ತಾರ ಏನಪ್ಪಾ ಅಂತ ಕೇಳಿದ್ರ, ಏನ್ ಹೇಳ್ತಾರಿಪ್ಪ? ಪ್ರಕೃತಿ ಅನ್ನುವಂತದಕ್ಕೆ ಇಟ್ಕೊಂಡು ಬಂದರೆ ಪ್ರಕೃತಿ ನಮ್ಮ ಅಪ್ಪನಿಂದ ಹುಟ್ಟ್ಯಾಳು ಅನ್ನುವಂತ ಮಾತು ಹೇಳಕತ್ತಾರಿ. ಹೇಳ್ತಾರಿಪ್ಪ. ಒಟ್ಟ ಗಂಡ ಹಾಡೋರು ಎಟ್ಟ ಮಂದಿ ಅದ್ರಲ್ಲ ಅಟ್ರಿಗೂ ಓಪನ್ ಚಾಲೆಂಜ್ ಐತಿ ನಂದ. ಓಪನ್ ಚಾಲೆಂಜ್. ಒಟ್ಟ ನಿಮ್ಮ ಕುಬೆ, ನಿಮ್ಮ ಪಾವರ, ನಿಮ್ಮ ತಿಂಡಿ ಇದ್ರ ಊಟ ಕಟ್ಕೊಂಬರ್ರಿ. ಊಟ 4 ಹೊತ್ತಿಂದ ಊಟ ಕಟ್ಕೊಂಡು ಬಂದು ಮಾತಾಡ್ರಿ ಹೆಣ್ಣಿನ ವಿಷಯದಾಗ. ಹೌದು. ಒಟ್ಟ ನಾವು ಪ್ರಕೃತಿ ಪ್ರಧಾನವಾಗಿರ್ತಕ್ಕಂತ ಪ್ರಕೃತಿ ಹುಟ್ಟ್ಯಾಳ ಮುಂದಿನ ಪಾಳಕ ತಗೊಂಡು ಬಾ ತರ್ತಾರಲ್ಲ. ಮತ್ತ ಇಂಥವ ನಿಮ್ಮ ಅಪ್ಪನಿಂದ ಹುಟ್ಟ್ಯಾಳು, ಇಂಥವ ನಿಮ್ಮ ಅಪ್ಪ ಹಡ್ದಾನ ಅನ್ನುವಾಗ ಏನಾರು ಇತ್ತಂದ್ರ ಇವ್ರ ಅಪ್ಪ ಹೆಂಗ್ ಹಡಿತಾನ್ರಿಪ್ಪ? ನಾವು ಹಡಿಯುವಂತ ಮಾರ್ಗೈತಿ ಹಡಿತು ನಾವು. ಈ ಅಜ್ಜಪ್ಪಣ್ಣ ಅವ್ರು ಹೇಳಕತ್ತಾರಂಗ ಹೇಳಾಕತ್ತೀವು. ಮಾರ್ಗಗಳನ್ನ ತಗೊಂಡ್ ಮುಂದ್ ಬ್ಯಾರಿ ಮಾತಾಡೋದೈತಿ. ಮತ್ತ ಈಗ ಮಾತಾಡಿದ್ರ ವಿಷಯ ಕಟ್ಟಾಕೈತಿ. ಒಟ್ಟ ಇವತ್ತಿನ ದಿವಸ ನಾವು ಪ್ರಕೃತಿ ನೀ ಹಡ್ದನ ಅನ್ನುವಂತ ಮಾತು ಹೇಳಕತ್ತದಿ. ಪ್ರಧಾನವಾಗಿರ್ತಕ್ಕಂತ ಪ್ರಕೃತಿ ಇವತ್ತಿನ ದಿವಸ ನಾ ಇಟ್ಟನೆ, ನಾವ್ ಇಟ್ಟಿವ. ಅದು ಶೂನ್ಯದಾಗ ಇಟ್ಟ. ನಿಮ್ಮ ಅಪ್ಪ ಕುಬೆ ಇದ್ರೆ ಯಾವಾರ ಹುಟ್ಸ್ಯಾನತ್ತಿದ್ರೆ ಮುಂದಿನ ಪಾಳ್ಯಕ್ಕೆ ತಗೊಂಡ ಬಾ. ನಿಮ್ಮ ಅಪ್ಪ ಅಂತ ತಾಕತ್ತಿದ್ರ ತಗೊಂಡ್ ಬಾ. ಹೌದಿಲ್ಲ? ಅಂದ್ರ ಪ್ರಥಮ ಕೃತಿ ಅಂದ್ರ ಸೃಷ್ಟಿ, ಸರ್ವ ಸೃಷ್ಟಿಗೆ ಮೊದಲಾದಕ್ಕೆ ನನ್ನವ್ವ ಪ್ರಕೃತಿ. ಅಕ್ಕೆ ನಿಜವಾದ ಹೆಣ್ಣು ಅಂದ್ರೆ ಪ್ರಕೃತಿ ಅಂತ ಪದ್ಮ ಪುರಾಣ ಭಾಗ 3 ಪೇಜ್ ನಂಬರ್ 23 ಬರ್ದಿಟ್ಟಾರ. ಹಿಂಗೈತ ನಮ್ಮವನ್ ಲೀಲಾ. ಹೌದಿಲ್ಲ? ನಮ್ಮವ್ವನ ಇತಿಹಾಸ ಹಿಂಗದ. ಇವತ್ತಿನ ದಿವಸ ನೀನು ಪರಮಾತ್ಮ ಹಾಡಕ್ ಬಂದದಿ, ಕಾಲನಾಮಿಕನಾಗಿರ್ತಕ್ಕಂತ ಪರಮಾತ್ಮ ನಿಟ್ಟು ಹಾಡಕ್ ಬಂದದಿ. ಇಟ್ಟಾರಿಪ್ಪ. ಕಾಲನಾಮಿಕ ಅಂದ್ರ ಏನ, ಪರಮಾತ್ಮ ಅಂದ್ರ ಏನ, ಅಂದ್ರೆ ಏನಪ್ಪ ಅಂದ್ರೆ ಏನ್, ರ ಅಂದ್ರೆ ಏನ್, ರ ಅಂದ್ರೆ ಏನ? ಅವ ಅಟ್ಟೆಲ್ಲ ಬೇಡ, ಬರೀ ಕಾಲನಾಮಿಕ ಪರಮಾತ್ಮ ಅಟ್ಟ ಹೇಳವ. ಮಾಸ್ತರ್ ಕಾಲಾದಿ ಬೇರೆ ತೆಗ್ಯಾತ ನಾವು. ಭಾಸ್ತರ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ? ಕೈಯಾಗ ಒಂದು ಮುಚ್ಚಿಟ್ಕೊಳ್ದು, ಒಂದು ಕೈಯಾಗ ಒಂದು ಇದು ಸತ್ತೈತೇನ ಜೀವ ಐತೈತಿ ಹೇಳೋಣ ಅಂತ ಮಾತಾಡಕತ್ತಾನ. ಹಿಜಿಗ್ ನೋಡ್ತಾರ ಮತ್ತಲ್ಲಿ. ಹೌದಿಲ್ಲ? ನನ್ನವ್ವ ಪ್ರಕೃತಿ ದೇವಿ ಒಟ್ಟ ಹುಟ್ಟು ಸಾವುಗಳಿಲ್ಲ. ಸ್ಕಂದ ಪುರಾಣ ಭಾಗ 1 ನೀ ಅನ್ನಕತ್ತದಿ ನಮ್ಮ ಅವ್ವನ ಹುಟ್ಟಿಸ್ತಾನುವಂತ ಮಾತು ನೀ ಹೇಳಕತ್ತದಿ. ಹಿಂಗೈತ್ ನೋಡ. ನಮ್ಮ ಅವ್ವಾಗ ಒಟ್ಟೆ ಹುಟ್ಟು ಸಾವುಗಳಿಲ್ಲ, ಅಜರಾಮರವಾಗದಾಳು ನನ್ನವ್ವ ಪ್ರಕೃತಿ ದೇವಿ ಅಂತ ನಿನಗೆ ಸ್ಕಂದ ಪುರಾಣ ಭಾಗ 1 ಪುರಾಣ ಕೊಡ್ತಾನ. ಬುಕ್ಕಾನು ಕೊಡ್ಬೇಕು ಕೈಯಾಗ ನಿಮಗ. ಸುಮ್ಮನೆ ಅಪ್ಪನಿ. ಹೌದಿಲ್ಲ? ಹೌದು. ಇವತ್ತಿನ ದಿವಸ ಪರಮಾತ್ಮ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಪರಮಾತ್ಮನ ನೋವಿನಿಂದ ಹುಟ್ಟು ಬಂದಾನ. ಹುಟ್ಟಿ ಬಂದಾನ. ಮತ್ತ ಅವನು ಬಿಟ್ಟು ನೀವು ಹಾಡ್ತೀರಿ ಇವತ್ತಿನ ದಿವಸ. ಒಟ್ಟ ಅವನ್ ತೆಗೆದೋಗಿದ್ ನಮ್ ಕಡೆ. ಹೌದಿಲ್ಲ? ಒಟ್ಟ ಇವತ್ತು ನಿಮ್ಮಲ್ಲಿ ಅಂತ ಕುಬೆ ಇದ್ರೆ ನಮ್ಮ ಅಪ್ಪನಿಂದ ಹುಟ್ಟ್ಯಾಳ ನಿಮ್ಮ ಅವ್ವ ತನಕತ್ತಾರಿ. ನಿಮ್ಮ ಅಪ್ಪ ನಮ್ಮ ಅವ್ವನಿಂದ ಹುಟ್ಟ್ಯಾನಕಿನ ಬಿಟ್ಟು ಹಾಡ್ರಿ. ಒಟ್ಟ ನಿಮ್ಮ ಅಪ್ಪ ನಮ್ಮ ಮಮ್ಮಿ ಹಾಡ್ದಾಳ. ಹೌದಿಲ್ಲ? ಸರ್ಜೋಡಿ ಕಲಾವಂತರು ಬಹಳ ಶಾಣತನ್ಲೆ ಒಂದು ಮಾತು ಮಾತಾಡಿದ್ರ. ಏನ್ ಮಾತಾಡ್ತಾರೀಪ್ಪ? ಏನು ಮಾತಾಡ್ಯಾರಪ್ಪ ಅಂತ ಕೇಳಿದ್ರ, ಈ ನಮ್ಮ ಅಕ್ಕವ್ರು ಒಂದು ಮಾತು ಹೇಳಿದ್ರ, ಚೂಡಿದ್ರ ಹಾಕೊಂಡ ಹೂ ಹಾಕೊಂಡು ಬಂದಿರಿ ಅಂತ ಹೇಳಿದಾಗ ಗುರುಜಿ ಅವ್ರ ಏನ್ ಹೇಳ್ತಾರೀಪ? ಬಹಳ ಚಂದ ವಿಷಯಗಳನ್ನ ಮಾತಾಡಿದ್ರ ಅಜ್ಜಪ್ಪನ. ಬಹಳ ಚಂದ ಹೇಳ್ಯಾರ ಅವ್ರು ಹೆಂಗಪ್ಪ ಅಂತ ಕೇಳಿದ್ರಿ, ಈ ಶರೀರ ಮಾತ್ರ ಸೀರೆ ಉಟ್ಟದ, ಚೂಡಿದಾರ ಹಾಕ್ಯದ, ಒಳಗ ಬ್ಯಾರೆ ಐತಂತ ಹೇಳ್ತಾರ ಅವ್ರು. ಒಳಗ ಆತ್ಮ ಅಂತಕ್ಕಂಥದ ಒಟ್ಟ ಸೀರೆ ಉಟ್ಟಿಲ್ಲ, ಚೂಡಿದಾರ ಹಾಕಿಲ್ಲ ಅನ್ನುವಂತ ಮಾತು ಹೇಳಿದ್ರ ಅವ್ರು. ಹೌದಿಲ್ಲ? ಹಂಗ ಒಂದು ಉದಾಹರಣೆ ಏನು ಕೊಟ್ರಪ್ಪ ಅಂತ ಕೇಳಿದ್ರ, ಏನ್ ಕೊಡ್ತಾರೀಪ? ಗಿಡ ಅಂತಕ್ಕಂಥದ್ ಐತಿ, ಗಿಡ ಅಂತಕ್ಕಂಥದ್ ಸಿಗಬೇಕಾದ್ರೆ ಒಳಗ ಜೀವ ಅನ್ನುವಂಥದ್ ಐತಿ. ಜೀವ ಇದ್ದಾಗ ಮಾತ್ರ ಈ ಗಿಡ ಚಿಗಾತೈತಿ ಅನ್ನುವಂತ ಮಾತು ಹೇಳ್ಯಾರ ಅವ್ರು. ಬೆಳೆದು ನಿಂತೈತಿ ಅಂತ ಹೇಳ್ತಾರ ಅವ್ರು. ಹೌದಿಲ್ಲ?
ನೀವು ಕೇಳಿರ್ತಕ್ಕಂತ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಒಳಗನ ನಿಮ್ಗೆ ಉತ್ತರ ಹುಡುಕಿ ಕೊಡ್ತು ನಾವು. ಹೆಂಗ್ರಿಪ್ಪ? ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಈ ಶರೀರದ ಹೆಣ್ಣು ಮಕ್ಕಳು ಸೀರೆ ಉಟ್ರ ಹೆಣ್ಣು ಮಗಳಂತ ಕರಿತಾರಲ್ಲ. ಗಂಡ ಮಗ ಶರೀರ ಯಾವ ದೇಹಕ್ಕೆಲ್ಲ ಗಂಡಿನ ಅರಿವಿ ತೊಡ್ರ ಗಂಡ ಮಗ ಅಂತ ಕರಿತಾರ. ಹೌದಾ? ಹೆಣ್ಣು ಮಕ್ಕಳ ಒಳಗೂ ಜೀವ ಅಂತಕ್ಕಂಥದೈತಿ, ಗಂಡ ಮಕ್ಕಳ ಒಳಗೂ ಜೀವ ಅಂತಕ್ಕಂಥದೈತಿ. ಐತ್ಲ. ಆದ್ರ ಅರ್ಬಿ ತೊಟ್ಟದಕ್ಕಾಗಿ ಅವ್ರಿಗೆ ಹೆಣ್ಣು ಮಕ್ಕಳ ಗಂಡ ಮಕ್ಕಳ ಅಂದಾರ. ಗಂಡ ಮಕ್ಕಳ ಹೆಣ್ಣು ಮಕ್ಕಳ ಅಂದಾರ. ಮತ್ತ ನಿನ್ನ ಕುಬೆ ಇದ್ರ ಬರೀ ಎಲ್ಲಾರು ಅರ್ಬಿನ ತೊಟ್ಟರ ಶರೀರ ಐತಿ, ಎಲ್ಲರಿಗೂ ಹೆಣ್ಣು ಮಕ್ಕಳು ಅನ್ಬೇಕಾಗಿತ್ಲ. ಎಲ್ಲಾರಿಗೂ ಹೆಣ್ಣು ಅನ್ಬೇಕಾಗಿತ್ಲ, ನಿಮಗೂ ಹೆಣ್ಣು ಅನ್ಬೇಕಾಗಿತ್ಲ. ಗಂಡ ಮಕ್ಕಳಿಗೆ ಎಲ್ಲರಿಗೂ ಹೆಣ್ಣು ಮಕ್ಕಳು ಅನ್ಬೇಕಾಗಿತ್ತಲ್ಲ. ಮತ್ತ ಅಲ್ಲಿ ಯಾಕೆ ಗಂಡು ಮಕ್ಕಳು ಅಂದ್ರು? ಅವ್ರಿಗೆ ಯಾಕೆ ಗಂಡ ಮಕ್ಕಳು ಅಂದ್ರು? ಮತ್ತ ಇಲ್ಲೇನ್ ಸಣ್ಣ ಹಂಗೆ ಹಾಟ್ ಕಡಿ ಆದೈತೆ ನಿಮ್ಮದ? ನಿಮ್ಮ ಪುರಾಣದಾಗ ಬರ್ದಿಟ್ಟಾರ ನಿಮ್ಮ ವಿಷಯ ಅದ. ಹೌದಾ? ಕೃಷ್ಣ ಸೀರೆ ಉಟ್ಟಾನಂತ ಜಗತ್ತು ಮಾತಾಡ್ತೈತಿ. ಮಾತಾಡ್ತಿದ್ಲ. ಮತ್ತ ಕೃಷ್ಣ ಸೀರೆ ಉಟ್ಟಾನಂತ ಮಾತಾಡ್ತಾರೋ, ಮತ್ತ ಹುಟ್ಟಿಲ್ಲತ್ ಮಾತಾಡ್ತಾರೋ, ಏನ್ ಅವ್ ಹೆಣ್ಮಗಳ ಹೆಸರಿಟ್ಟು ಮಾತಾಡ್ತಾರೋ. ಅವ್ ಕೃಷ್ಣ ಅಂದಾರ, ಸೀರೆ ಉಟ್ರು ಕೃಷ್ಣ ಅಂದಾರ. ಅವಂಗ ಸೀರೆ ಉಟ್ರು ಸಹಿತ ಕೃಷ್ಣ ಅಂದಾರ. ಮತ್ತ ಅಲ್ಲಿ ಯಾಕ ಅವಂಗ ಹೆಂಗ ಸನ್ನಬೇಕಾಗಿತ್ಲ? ಸೀರೆ ಉಟ್ಟವ್ ಹೆಂಗ್ ಸನ್ಬೇಕಾಗಿತ್ತ? ನಿಮ್ಮ ಲೆಕ್ಕದಾಗಿದ ಏನ್ ತಿಳಿದ ಮಾತಾಡ್ತಿ ಮಾಸ್ತರ್? ನಿಮಗ್ ಏನಾರು ತಿಳಿದತ್ತ? ನಿಮಗ ಅರು ಮುರು ಹದಂಗ ಆಗಕತ್ತೈತಿ. ಮಗಲಾನ್ ಹುಡುಗಿ ನೋಡಾತ್ಲಿ. ಹೌದಿಲ್ಲ? ಹೇಳಿದ್ರಿ ಇವ್ರೆ, ಈ ಗಿಡ ಅಂದ್ರೆ ಜೀವ ಐತಿ, ಈ ಗಿಡ ಚಿಗಿಬೇಕಾದ್ರ ಒಳಗೆ ಜೀವ ಐತಿ, ಅದಕ್ಕೆ ಚಿಗತೈತಿ ಅನ್ನುವಂತ ಮಾತು ಹೇಳ್ಯಾರಿಪ್ಪ. ಒಪ್ಪು ಅಂತ ಮಾತದ. ಒಪ್ಪದ್ಲ. ಆದ್ರ ಇವತ್ತಿನ ದಿವಸ ಈ ಭೂಮಿ ತಲೆ ಮ್ಯಾಲ, ಅದು ಈ ಭೂಮಿ ಮ್ಯಾಲ ಐತಿ ಅಂತ ಹೇಳಿ ಈ ಗಿಡ ಬೇರ್ ಬಿಟ್ಟ ನಿತ್ತೈತಿ. ಅದ ಈ ಭೂಮಿ ತಾಯಿ ಇಲ್ಲ ಅಂದ್ರೆ ಈ ಗಿಡ ಚಿಗಿತಿತ್ತಾನ? ಬಡ್ಯಾಳ ನಮ್ಮ ಅವ್ವ ಇದ್ದಾಗ ಗಿಡ ಚಿಗ್ತೈತಿ. ಹೌದಿಲ್ಲ? ಮತ್ ನಮ್ಮವ್ವ ಇರ್ಲಿಕ್ಕೆ ಹೊಡ್ಕೊಂಡ್ ಬೀಳ್ತಿತ್ತ. ಈ ಇನ್ನೊಂದು ಮಾತು ಹೇಳ್ರವ್ರು, ಈ ಮಾಯಿಕದೊಳಗ ಅವ್ರ ಅಪ್ಪದಾನು ಅಂತೇಳಿ. ಇದ್ರಾಗ ನಿಮ್ಮ ಅಪ್ಪದನ ಕೈ ಹಾಕಿ ಮೊಮ್ಮಕ್ರ ನೋಡಕ್ ನೀವು. ಅಲ್ಲ, ನಿಮ್ಮ ಅಪ್ಪ ಹೆಂಗದಾನಂತ ರೂಪ ರೇಷೆಗಳನ್ನ ತೋರಿಸ್ತೀರ ನಮಗ? ಅವ್ ಹೆಂಗದ ನೋಡಿ ಬನುಸಿದ್ದನ ಗುಡಿ ಒಳಗ ಪೂಜೆ ಮಾಡ್ಯಾರ ನಮ್ಮ ಅಪ್ಪನ. ಮಾಡ್ಯಾರಲ್ಲ. ನಮ್ಮ ಅಪ್ಪ ಹಿಂಗದಾನಂತ ಹಿಂತಿಂತ ಅರಿಬಿಗಳನ್ನ ತೊಡಿಸ್ಯಾರ, ಬಂಗಾರ ಹಾಕ್ಯಾರ, ಮಾಲಿ ಹಾಕ್ಯಾರ. ಹೌದಾ? ನಾವು ನೀವು ಎಲ್ಲಾರು ಕೂಡಿ ನಮಸ್ಕಾರ ಮಾಡ್ತು ಹೋಗಿ. ಮಾಡ್ತೂಲ. ಇವ ನಮ್ಮ ಅಪ್ಪ ಬನುಸಿದ್ದದಾನಪ್ಪ ಅಂತ ಹೇಳಿ ಮಗಳಾಗ ಪಲ್ಲಕ್ಕಿ ಕುಣಿಸ್ಯಾರ. ಹೆಣ್ಣು ಮಕ್ಳು ಪಲ್ಲಕ್ಕಿ ಅದಾವ, ಗಂಡು ಮಕ್ಳು ಪಲ್ಲಕ್ಕಿ ಅದಾವ. ಅಲ್ಲಿ ಕುಣ ಹಿಡಿದು ಮಾತಾಡ್ತು ನಾವು. ಇದು ನೋಡ, ಇದು ಲಕ್ಕವೈ ಪಲ್ಲಕ್ಕಿ ಅದ, ಇದು ಬನುಸಿದ್ದನ ಪಲ್ಲಕ್ಕಿ ಅದ, ಇದು ಹಾಲ್ಸಿದ್ದನ ಪಲ್ಲಕ್ಕಿ ಅದ ಅಂತ ಹೇಳಿ. ಇದು ಬೀರಾಪನ ಪಲ್ಲಕ್ಕಿ ಅದ. ಹೌದಿಲ್ಲ? ಇವತ್ತಿನ ದಿವಸ ಆತ್ಮ ಎಲ್ಲರಿಗೂ ಐತತ್ ನೀ ಹೇಳಕತ್ತಿದ್ದೆ. ಆತ್ಮ ಇದ್ರ ಒಂದು ಮಾತು ಅದಕ್ಕೆ ಇಡ್ಬೇಕಾಗಿತ್ಲ. ಮಾತಿಡ್ಬೇಕು, ಮಾತಾಡ್ಬೇಕಲ್ಲ. ಹೆಣ್ಣು ಮಕ್ಕಳ ಒಳಗಿದ್ದದಕ್ಕನ ಅವ್ರಿಗೆ ಹೆಣ್ಮಕ್ಳು ಅಂದಾರು, ಗಂಡ ಮಕ್ಕಳ ಒಳಗಿದ್ದದಕ್ಕ ಗಂಡ ಮಕ್ಳು ಅಂದಾರ ಆಯ್ತು. ಹೌದಾ? ಏನೈತತ್ ಹೇಳಿ ನೀನ ಆತ್ಮನತ್ತದಿ? ಹೆಂಗೈತ ನಿಮ್ಮ ಆತ್ಮ? ಈ ಮಾಯಿಕದೊಳಗ ಅವ್ರ ಅಪ್ಪದಾನತ್ತ ಅಜ್ಜಪ್ಪನ. ಇದ್ರಾಗ ಅವ್ರ ಅಪ್ಪ ಅದಾನತ್ತ. ಇದನ್ನ ಬಿಟ್ಟು ಹಾಡಪ್ಪ ನೋಡು, ದೂರ ಇಟ್ಟ. ಇದನ್ನ ಹಿಂಗ್ ತಗ ಇದೇ ಗಣಾತಿರ್ಲಿ ಎಲ್ಲಾರು ಕೂಡಿ ಪಾಪ ಮಾಯಿಕದನ್ನ ಬೇಯಿಸ್ರಿ. ಅವ್ ಈಗ ಬರಬರ ಇಟ್ಟಾವ, ಬೇಯ್ದದಕ್ಕ ಬರಬರ ಇಟ್ಟಾವ. ಇಲ್ಲಾರ ಅವ್ ಬ್ಯಾರೆ ಅಲ್ಲ. ಹೆಂಗೈತಿಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಒಟ್ಟ ಹೇಳ್ಬೇಕಂದ್ರೆ ಹೆಣ್ಣು ಇಲ್ಲದ ಜಗತ್ತಿಲ್ಲ. ಹೆಣ್ಣಿಲ್ಲ, ಏನು ಒಂದು ಗತಿನೂ ಇಲ್ಲ. ಹೆಣ್ಣು ಇಲ್ಲದಿದ್ದರೆ ಒಂದು ಜಗತ್ತಿನಲ್ಲಿ ಹುಲ್ಲು ಕಡ್ಡಿ ಸಹಿತ ಅಳಗಾಡಂಗಿಲ್ಲ ಪುರಾಣದಾಗ ಬರ್ದಿಟ್ಟಾರ. ಹೌದು. ಏನು ಹುಚ್ಚಿ ಆಟ ನಡೆಸ್ಯಾರ ನಿಲ್ಲಿ? ಸಣ್ಣ ಕಾಲಾಲೆ ತೆಗ್ದಾರ ನಿಲ್ಲಿ. ಯಾರ್ಯಾರಿಗೂ ನಗದಿಲ್ಲ, ಯಾರಿಗೂ ಬ್ರಹ್ಮಾದಿ ದೇವತೆಗಳಿಗೆ ಸಹಿತ ಶಕ್ತಿ ಇಲ್ಲದ ಏನು ನಡೆದಿಲ್ಲ. ಶಕ್ತಿ ಇದ್ರನ ಜಗತ್ತದ, ಶಕ್ತಿ ಇಲ್ಲ ಅಂದ್ರೆ ಏನೂ ಇಲ್ಲ, ಏನು ಇಲ್ಲ ಅಂತ ಬರ್ದಾರ. ಹೌದ್. ಮತ್ತ ನೀ ಹೇಳಕ್ ಬಂದದಿ ಇವತ್ತಿನ ದಿವಸ ಏನ್ ಹೇಳ್ತಾನ್ರಿ? ನಮ್ಮ ಅಪ್ಪನ ಶ್ರೇಷ್ಠ, ನಮ್ಮ ಅಪ್ಪ ಹೆಚ್ಚ ಅನ್ನಕತ್ತದಿ. ಒಟ್ಟು ಊಟ ಇವತ್ತಿನ ದಿವಸ ಈ ಕಲ್ಲ ಮೇಲೆ ಹೋದ ನಿನ್ನ ಬೆಳೆ ಹಚ್ಚಿ ನಾಟಿ ತೋರ್ಸು ನೋಡುನು. ಕಲ್ಲ ಮ್ಯಾಗ ಅಲ್ಲಿ ಇವ್ರು ಒಣಗಿ ಹೋಗ್ತಾರ್ರಿಪ್ಪ. ಒಣಗಿ ಇವ್ರ ಬೀಜ ಅಲ್ಲ, ಮತ್ತೆ ಇವ್ರು ಸರಿಗೆ ಒಣಗ್ತಾರ ಅಲ್ಲ. ಅದಕ್ಕ ಹಿರಿಯರೊಂದು ಮಾತು ಹೇಳ್ತಾರ. ಏನ್ರಿಪ್ಪ? ಬುದ್ಧಿ ಹೇಳದ ಗುರು, ಬುದ್ಧಿ ಹೇಳದ ತಂದೆ. ಬುದ್ಧಿ ಹೇಳದ ಗುರು, ವಿದ್ಯೆ ಹೇಳದ ತಂದೆ, ಬುದ್ಧಿ ಹೇಳದವ್ರು ಇವ್ರು ಎಲ್ಲಾರು ಕೂಡಿ ಶುದ್ಧ ವೈರಿಗಳಾಗ್ಯಾರತ್ತ ಜಗತ್ತಿನ್ಯಾಗ. ವೈರಿಗಳಾಗ್ಯಾರತ್ತ. ವೈರಿಗಳ ಅಲ್ಲ, ನೀವು ತಿಳಿದು ಮಾತಾಡ್ಲಾರ್ಕಾಗಿ ನಿಮ್ಮ ವಿಷಯ ನಿಮಗ ವೈರಿ ಆಗಾಕತ್ತೈತಿ, ನಿಮಗ ಅಲ್ಲಿ ಚುಚ್ಚಾಕತೈತಿ. ಹೌದಿಲ್ಲ? ಹೇಳಿದ್ರ ಅವ್ರ ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರಿಪ್ಪ? ಇವತ್ತಿನ ದಿವಸ ನಿಮ್ಮವ್ರ ನಮ್ಮಂದ ಹುಟ್ಟ್ಯಾರ ಬಿಟ್ಟು ಹಾಡನಕತ್ತಾರಿ. ಬಿಟ್ಟು ಹಾಡತಾರ ಅವ್ರು. ಒಂದು ಮಾತು ಹೇಳದ ನಿಮಗ. ಯಾನ್ ಹೇಳೋದ ಅವ್ರಿಗೆ? ಇಲ್ಲಿ ಇವತ್ತು ಒಡರಟ್ಟಿ ಗದಾಮದವ್ರು ವಿಚಾರ ಮಾಡ್ಕೊಂಡು ಒಂದು ಹೆಣ್ಣ ಒಂದು ಗಂಡ ಎಡ್ಡ ಹಾಡಿಕೆ ಕುಡಿಸ್ಯಾರ. ಒಂದ್ ಹೆಣ್ಣ ಒಂದ್ ಗಂಡ ತಂದಾರಿಪ್ಪ. ಇದ್ರ ಅರ್ಥ ಅಂದ್ರೆ ಏನ? ಹೆಣ್ಣ ಗಂಡ ಅಂದ್ರೆ ಗಂಡ ಹೆಂಡ್ರ ಜಗಳ. ಗಂಡ ಹೆಂಡತಿನ ಕುಡಿಸ್ಯಾರ. ಹೌದಿಲ್ಲ? ನೋಡಿ ಇಲ್ಲಿ ಹೆಂಗೈತಪ್ಪ ಅಂತ ಕೇಳಿದ್ರ, ಗಂಡ ಇದ್ದಾವ ಹೆಂಡತಿನ ಬೇದ್ರ, ಇಲ್ಲಕ ಹೆಂಡತಿದ ಗಂಡನ ಬೇದ್ರ, ಅಟ್ಟ ಜಗಳ ಶುರು ಆಕೈತಿ. ಜಗಳ ಚಾಲು ಆಕೈತಿ. ಹೌದಿಲ್ಲ? ಈ ಸಂಸಾರ ನಡಿಬೇಕಾದ್ರೆ ಹೇಳತ್ತ ನಿನಗ. ಹೌದಾ? ಹೆಂಡತಿದ್ದಕ್ಕೆ ಗಂಡನ ಬೇದ್ರ, ಇಲ್ಲಂದ್ರ ಗಂಡ ಇದ್ದಾವ ಹೆಂಡತಿನ ಬೇದ್ರ, ಜಗಳ ಶುರು ಆಕೈತಿ. ಹೌದಾ? ಇದನ್ನ ಎಲ್ಲಾರು ನಿತ್ತು ನೋಡ್ತಾರ.
ಈಗ ನಾ ಪೊರ್ಸುಮ್ಮ ಮನ ಬೇಯ್ತನ್ರಿ ಅವ ಹಾ. ಶಟ್ಕೊಂಡ್ ಹೆಂಗ್ ಕುದ್ಲಿ ಗೊತ್ತನ್ರಿ ಅವ ಹಿಂಗ ಆತಿದ್ದಾವ ಹಿಂಗ್ ಕುತ್ಕೊಂಡ್ ಹಿಂಗ ನಾನ್ ಯಾಕೆ ಬೇದ್ ನಾನು ಹೇಂತಿ ಅಂತೇಳಿ ನಿಷೇಧಾಗ ಹಿಂಗ ಹಿಂಗ ಆಕೈತಿ ಅದಕ್ಕೆ ನೋಡಿ ಇವತ್ತಿನ ದಿವಸ ನಾವು ಗಂಡ ಹೆಂಡ್ರಿ ಇಬ್ಬರು ಜಗತ್ತು ನೋಡ್ತೈತೆ ಹಾ ಜಗತ್ತು ನೋಡಿ ವಿಚಾರ ಮಾಡಿ ನಮ್ಮದ ನ್ಯಾಯ ಬಗೆಹರಿಸಬೇಕಂತ ತಿಳ್ಕೊಂಡ ಒಂದು 4 ಮಂದಿ ಬಂದು ಬಗೆಹರಿಸ್ತಾರ. ಇಲ್ಲೇನ್ ಪಂಚರ್ ಕುಡಿ ಆಡ್ಲೇಪ ಹಿರಿಯ ಹೌದಿಲ್ಲ? ಹೌದ್ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಗಂಡ ಹೆಂಡ್ರ ಜಗಳ ಇದ್ದಂಗ ಹೆಣ್ಣ ಗಂಡ ಹಾಡ್ಕಿ ಅಂದ್ರ ಹಾ ಇವತ್ತು ನನ್ನ ವಿಷಯ ಮುರಿದು ನೀ ಮಾತಾಡಿದಿರ್ತೈತೆ, ನಿನ್ನ ವಿಷಯ ಮುರಿದು ನಾ ಮಾತಾಡಿದಿರ್ತೈತೆ. ಹೌದಾ ಅದನ್ನ 4 ಮಂದಿ ಕೂತು ಕೇಳಿದಿರ್ತೈತಿ, ಇವರ ವಿಚಾರ ಮಾಡಿದಿರ್ತೈತಿ. ಇಲ್ಲಿ ವಿಚಾರ ಮಾಡಿದಿರ್ತೈತಿ ಏನ್ ಹೆಂಡತಿ ತಪ್ಪೈತೋ ಗಂಡನ್ ತಪ್ಪೈತೋ ಅಂತೇಳಿ ಏನ್ ಇವ್ರು ಚೆನ್ನಾಗಿ ಮಾತಾಡ್ಯಾರ ಅವ್ರು ಚೆನ್ನಾಗಿ ಮಾತಾಡೋದ್ ಅವ್ರು ಕುತ್ಕೊಂಡ್ ಕೇಳ್ತಿರ್ತಾರ. ಹೌದ್ ಇದು ವಿಷಯ ಎಲ್ಲ ಚರ್ಚೆ ಆಗಿ ಬೆಳಗಿನ 5 ಗಂಟೆಕ ಹಾ ಮಂಗಳಾರದ ಮಾನ್ಯ ಮೂರು ನಿಮ್ಮನ್ನ ಕಳಿಸ್ತಾರ ನಿರ್ಣಯ ಕೊಡ್ತಾರ. ಅಜ್ಜಪ್ಪನ ಹೌದ್ ಇವರ ಹೆಚ್ಚ, ಇವ್ರದ ಸರಿ, ಇವ್ರದ ತಪ್ಪ ಅಂತ ಹೇಳಿ. ಇವ್ರು ಚಲೋ ಹಾಡ್ರಪ್ಪ, ಹೌದಿಲ್ಲ? ಇವ್ರು ಚಲೋ ಮಾತಾಡ್ರಪ್ಪ. ಹೆಣ್ಣ ಗಂಡ ಅಂದ್ರೆ ಹೆಣ್ಣಿದ್ದಾಗ ಗಂಡ ಐತಿ, ಗಂಡ ಇದ್ದಾಗ ಹೆಣ್ಣೈತಿ. ಹೆಣ್ಣೈತಿ ಆದ್ರೆ ವಿಷಯ ಮುರಿದು ಮಾತಾಡಿದ್ರಾಗ ಯಾರು ಹೆಚ್ಚಾಗ್ತಾರೋ ಯಾರು ಕಡಿಮೆ ಅಕ್ಕಾರು ಅವ್ರಿಗೆ ಇವತ್ತು ಹೆಚ್ಚ ಕಡಿಮೆ ಅನ್ಬೇಕಾಗೈತಿ. ಹೌದ್ ಹೌದು ಹೌದಿಲ್ಲ? ಹಾ ಹೇಳಿದ್ರ ಅವ್ರು ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತಾರಿಪ್ಪ ಮತ್ತ ನಮಗ ಮದುವೆ ಆದ ನಂತರ ನಿಮಗ ಚಾನ್ಸ್ ಅದ, ಚಾಸ್ ಅದ, ನಾವ್ ನಿಮಗ್ ಕೈಯಾಗ ಬಳಿ ಕೊಟ್ಟೆವು, ಕಾಲಾಗ ಉಂಗುರ ಕೊಟ್ಟೆವು, ಹಣ್ಣಿ ಮ್ಯಾಗ ಸಿಂದೂರ್ ಕೊಟ್ಟು ಸಿಂದೂರ್ ಕೊಟ್ಟೆವು ಅನ್ನುವಂತ ಮಾತು ಮಾತಾಡಕತ್ತಾರ. ಒಳಗ ತಾಳಿನ ಕೊಟ್ಟಾರತ್ತ ಜೊತೆ ಒಂದು ಮಾತು ಕೇಳಿದ ಸರಸಡಿ ಕಲಾವಂತರ ಏನಂತ ಮದುವೆ ಆದ ನಂತರ ಹೆಣ್ಣು ಮಕ್ಳಿಗೆ ಚಾರ್ಜ್ ಬಂದದ ಮತ್ತ ಮದುವೆ ಆಗದ್ರ ಮೊದಲು ನಿನಗ್ ಚಾರ್ಜ್ ಇತ್ತಾನ? ನಿನಗ್ ಚಾರ್ಜ್ ಇತ್ತೋ ನಿಲ್ಲೋ ಹಿಂಗ್ ಒತ್ತೊತ್ಕ್ಯಾರ ಅವ್ರನ್ನ. ನಾ ಹೇಳುದು ಬೇಡ, ನೀನ ಬಂದ ಮುಂದಿನ ಪಾಳ್ಯಕ್ ಹೇಳ. ಹಾ ಇವ್ ಮದ್ವೆ ಆಗತ್ತ ಪೈಲಿ ಇವ್ ಏನ್ ಚಾರ್ಜ್ ಇತ್ತ ಹೇಳ್ತಾವ ನೋಡ್ರಿ. ಮೊದಲ ನಿಮ್ ಮಗಲಾಗನ ಕಾತಿ ಬಿದ್ದದ, ಕಾಪಿ ಬಿದ್ದದ ಕಾಪಿ ಕಾತಿ ಅಲ್ಲ ಕಾತಿನ ತಂದ್ರಿ ನಿಮ್ ಮಗಲಾಗ ಕಾತಿ ಬಿದ್ದದ. ಮಂದಿ ಆಗಲ ನನ್ನ ತೆಗ್ಯಾಕ ಹೋಗ್ಬೇಡ್ರಿ. ಹಾ ಪೈಲ್ ನಿಮ್ಮ ಅಗಲ ಹಸನ್ ಮಾಡ್ಕೋರಿ. ಹೌದಿಲ್ಲ? ಹೌದ್ ಮಾತಾಡ್ತಾ ಒಂದು ಮಾತು ವಿಷಯ ಇಟ್ಟಾರ. ಏನಪ್ಪಾ ಅಂತ ಕೇಳಿದ್ರ ಏನ್ ಇಡ್ತಾರಿಪ್ಪ? ಗಂಡ ಹುಚ್ಚಿರ್ಲಿ ಹುಳುಕಿರ್ಲಿ ಗಂಟು ಮೂತವಿರ್ಲಿ ಅವನ ನಂಬಿ ಬಾಳೆ ಮಾಡೋಣ ಅಂತ ಮಾತು ಹೇಳ್ಯಾರ. ಹಾ ಕುಡುದಿಲ್ಲ ಇಲ್ಲಿ ಗಿಟಾರ್ದಾಗ ಬೀಳ್ಯಾವಲ್ಲಕ ಅವ್ ಶಾನೆ ಆತ. ಹಾ ಮೊದಲು ನಿಮ್ಗ ಗಂಡ ಅಂದ್ರ ಏನ ಹೆಂಡತಂದ್ರ ಏನ ಅರ್ಥ ತಿಳ್ಕೊರಿ ನೀವು. ಗಂಡನ ಹಾಡ್ತಾರೆ ನಿಮ್ಗೆ ತಿಳಿದತ್ತೋ ನಿಲ್ಲು. ಹೆಂಡತಿ ಹಬ್ಬಳು ಮನೆಯೊಳಗಿದ್ದರೆ ಆ ಮನೆ ಕಾಡಿಗೆ ಸಮಾನ ಅಂದಾರ, ಇಲ್ಲದಿದ್ರ ಕಾಡಿಗೆ ಸಮಾಯಪ್ಪ. ಹಾ ಇತ್ಲಾರ ಮನಿ ಎಲ್ಲ ಸ್ವಚ್ಛ ಇರ್ತೈತೆ ಸ್ವಚ್ಛ ಇರ್ತೈತಿ ಅಂದಾರ. ಹೌದ್ ಮಡದಿ ಹಬ್ಬಳು ಮನೆಯೊಳಗಿದ್ದರೆ ಮನೆಗೆ ಸಾರ್ತಿ ಅಂದಾರ. ಸಾರ್ತಿ ಅಂದಾರ. ಹೆಂಡತಿ ಹಬ್ಬಳು ಮನೆಗೆ ನಡಗಂಬಂದಾರ. ನಡಗಂಬಂದಾರು ಮನಿ ಸ್ವಚ್ಛ ಅಂದಾರ. ಮನ್ಯಾಗ ಒಬ್ಬಕ್ಕೆ ಹೆಣ್ಣು ಮಗಳು ಇದ್ರ ಮನಿ ಸ್ವಚ್ಛ ಇರ್ತೈತಿ ಅಂತ ಪುರಾಣದಾಗ ಬರ್ದಿಟ್ಟಾರು. ಹೌದ್ ಮತ್ತ ಇವತ್ತು ಗಂಡ ಹೆಚ್ಚ ಗಂಡನ ಶ್ರೇಷ್ಠ ಅನ್ನುವಂತ ಮಾತು ನೀ ಹೇಳತ್ತಿ ಅಂದ ಮ್ಯಾಲ ಗಂಡ ಮಗ ಇದ್ರ ನಮ್ಮ ಮನಿ ನಡಿತೈತಿ. ಗಂಡ ಇದ್ರ ಮನಿ ನಡಿದಿತ್ತು, ನಡಗಂಬಾಗೈತು ಏನ ಹೊರಸಲಾಗ್ಯಾನೋ ಹೊರ್ಸ್ಲಾಗ್ಯಾನು. ಕುಬೇ ಇದ್ರ ಮುಂದಿನ ಪಾಳ್ಯಕ ಹೇಳಿ ಗಂಡ ಹೆಚ್ಚ ಮಾಡ್ಬೇಕ. ಹೆಚ್ಚ ಮಾಡ್ಬೇಕಲ್ಲ ಬರೀ ಹಂಗ ಮಾತಾಡುವಂಗಿಲ್ಲ. ಬಾಂಗ್ ಬರೀ ಗಂಡ ಹೆಚ್ಚ ನಿಮ್ಮ ಅಪ್ಪ ನಿಮ್ಮವ್ವ ನಮ್ಮಪ್ಪನಿಂದ ಹುಟ್ಟ್ಯಾನಂದ್ರ ಆತನ. ಈ ಸಂಸಾರದ ಸಾಗರ ನಡೆಸಬೇಕಾದ್ರೆ ಹೆಣ್ಣು ಮಗಳು ಬೇಕಂತ ಪುರಾಣದಾಗ ಬರ್ದಿಟ್ಟಾರ. ಹೌದ್ ಹೌದ. ಮನಿಗೆ ನಡಗಂಬಂದಾರ, ಮನಿಗೆ ಸಾರ್ತಿ ಅಂದಾರ. ಹೌದು. ಮನ್ಯಾಗ ಹೆಣ್ಣು ಮಗಳು ಇದ್ರ ಅತ್ತಿ ಮಗ ಸುಖ ಆಯ್ತು ಅಂದಾರ, ಗಂಡಗ ಸುಖ ಆಯ್ತು ಅಂದಾರ, ತಂದೆ ತಾಯಿಗೆ ಸುಖ ಆಯ್ತು ಅಂದಾರ. ಸುಖ ಆಯ್ತು ಅಂದಾರ. ಮತ್ತ ನೀವು ಗಂಡ ಹೆಚ್ಚ ಗಂಡನ ಶ್ರೇಷ್ಠ, ಗಂಡನ ಬಿಟ್ರೆ ಹೆಣ್ಣು ಮಗಳಿಗೆ ಗತಿ ಇಲ್ಲ ಅನ್ನುವಂತ ಮಾತು ಹೇಳತ್ತಾರ. ನಿಮ್ಮಿಂದ ಯಾರಿಗೆ ಸುಖ ಐತಿ? ಆಕೆಯಲ್ಲಿ ಶ್ರೇಷ್ಠ ಹೇಳೋ ಅಲ್ಲಿ ಅವನಿಂದ್ರ ಏನ್ ಆಗೈತಿ ಅನ್ನುವಂತದ್ದನ್ನ ಹೇಳ್ಬೇಕಾಗ್ಯದ. ಸರ್ಜರಿ ಕಲಾವಂತರ ಹೇಳ್ಬೇಕಾಗ್ಯದ. ಹೌದು. ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಅವ್ರ ಹಾಕಿರ್ತಕ್ಕಂತ ಪ್ರಶ್ನೆ ಒಳಗ ಹೌದ ಮತ್ತ ನಮಗ 4 ಪ್ರಶ್ನೆಗಳು ಸಿಕ್ಕಾರಿಪ್ಪ. ಸರ್ ಅಲ್ಲೇ ತೋರ್ಸನ್ರ ಓದ್ ಹೇಳನ್ರಿ. ಅದಕ್ಕ ಯಾಕಪ್ಪ ಅಂತ ಕೇಳಿದ್ರೆ ಅವ್ರೊಂದು ಘರ್ಷಣೆಯನ್ನು ಕೇಳ್ಯಾರ. ಹೆಣ್ಣು ಮಕ್ಕಳ ಪತಿವ್ರತ ಆಗ್ಬೇಕಾರ ಮುಖ್ಯ ಕಾರಣಗಳೇನಂತ ಕೇಳ್ಯಾರ. ನೋಡ್ರು ಇನ್ನೂ ನಮ್ಮ ಪಾಳ್ಯದ ಹುಡುಕನು ನಮ್ದೊಂದು ಘರ್ಷಣೆ ಎಂತದಪ್ಪ ಅಂತ ಕೇಳಿದ್ರೆ ಎಂತದ್ರಿಪ್ಪ? ಒಂದ್ ಸಲ ಬ್ರಹ್ಮದೇವ್ರ ದರ್ಶನಕ್ಕಾಗಿ ಹೊಂಟಿರ್ತಾನ. ದರ್ಶನಕ್ಕೆ ಹೊಂಟಿರ್ತಾನ್ರಿಪ್ಪ. ಬ್ರಾಹ್ಮಣ ಇದ್ದಾವ ಬ್ರಹ್ಮದೇವನ ದರ್ಶನಕ್ಕಾಗಿ ಹೊಂಟಿರ್ತಾನ. ಹೋಗೋ ಮಾರ್ಗದಾಗ ಬ್ರಾಹ್ಮಣರ ರಥಕ್ಕೆ ಗಂಟು ಬಿದ್ದಾರ. ಬಿದ್ದಾರಿಪ್ಪ. ಬ್ರಾಹ್ಮಣನ ರಥ ನೋಡ್ಯಾರ. ಹೌದ. ಯಾರ್ಯಾರು ನೋಡ್ಯಾರು ಎಲ್ಲಿ ನೋಡ್ಯಾರು ಅನ್ನೋಂತದ ಒಂದ್ ಘರ್ಷಣೆ ಅದ. ನನ್ನ ಘರ್ಷಣೆ ಅದ. ಸರ್ಜಡ್ ಕಲಾವಂದ್ರ ಬಂದ್ರೆ ಹೇಳ್ರಿ, ಬರ್ಲಿಕ್ಕೆ ಇಲ್ಲಂದ್ರ ನಾವ್ ಮುಂದಿನ ಪಾಳಕ್ಕೆ ಹೇಳ್ತೋನ್ನುವಂತ ಮಾತು ಹೇಳಿ. ಹೌದಾ. ಅದಕ್ಕ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಗಂಡ ಮಗ ಅಂತಕ್ಕಂತ ಕಂಡಿಲ್ಲ ಅನ್ನುವಂತ ಮಾತು ಹೇಳಕತ್ತಾರ. ಹೇಳತಾರ. ನೋಡ್ರ ಮಾಯಕದಾಗ ಅದಾನ ಅನ್ನುವಂತ ಮಾತು ಹೇಳಕತ್ತಾರ. ಆ ಮಾಯಕ ಅವ್ರ ಅಪ್ಪ ಅಂದತ್ತ.
ಮುಂದಿನ ಪಾಳ್ಯಕ್ ಇದನ್ನ ತೆಗೆದಿಡ್ತು ನಾವ ಹಿಂಗ ಹೋದ್ರಿ ಹೇಳ್ರಿ ನೀವ ಹಾ ಹಾ ಹಿಂಗ ಓದಿರ್ಬೇಕ ಮತ್ ಹಿಂಗ ದನಿ ಬರ್ಬೇಕಾದ ಗಂಡ ಮಗ ಅದಾನೋ ಇಲ್ಲೋ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ಲಿ ಗೊತ್ತಾಕೈತಿ ಇಲ್ಲಂದ್ರೆ ನಮ್ಮ ಅಪ್ಪಗ ರೂಪ ರೇಷೆಗಳಿಲ್ಲ ಆಕಾರ ಇಲ್ಲ ಬಂಧು ಇಲ್ಲ ಬಳಗಿಲ್ಲ ಏನು ಇಲ್ಲ ಏನು ಇಲ್ಲ ಹಿಂಗ ನಮ್ಮ ಅಪ್ಪ ಅದಾನ ಅಂತ ಹೇಳ್ಬೇಕ ಒಟ್ಟ ಅವ ಬತ್ಲೆ ತಿರುಗುವಂತ ಮನುಷ್ಯ ಅದಾನ ಅಂತ ಹೇಳಿ ನಿಮ್ಮ ಮಾತು ನೀವ ಒಪ್ಕೊಡ್ರಿ ಅನ್ನುವಂತ ಮಾತು ಹೇಳಿ ಹೇಳಿ ಒಂದು ಎರಡು ನೋಡಿ ಚಾಲಿ ಹಾಡಿ ಸಿರ್ಜುಡ್ ಕಲಾವಂತರಿಗೆ ಮೈಕ್ ಕೊಡ್ರಿಪ್ಪ ಪರ್ಸುಗ ಆ ಕಡೆಯಿಂದ ಬರ್ತಾನ ಮತ್ತ ಹಲೋ 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 ಹಲ್